ಋಗ್ವೇದಗಳಿಗಾಗಿ ಉತ್ಸರ್ಜನೋಪಕಾರ್ಯ ಹಾಗೂ ನೂತನೋಪಕಾರ್ಯ. ಗಂಗಾವತಿ ಶ್ರೀ ಶೃಂಗೇರಿ ಶಂಕರ ಮಠ ಗಂಗಾವತಿಯಲ್ಲಿ ಋಗ್ವೇದಿಗಳಿಗಾಗಿ ಉತ್ಸರ್ಜೋನ್ಮುಖ ಕಾರ್ಯ ಹಾಗೂ ನೂತನೋಪಕಾರ್ಮ ಧಾರ್ಮಿಕ ಕಾರ್ಯಕ್ರಮವನ್ನು ಬುಧವಾರ 26ರಂದು ನಡೆಯಿತು. ಶ್ರೀಮಠದ ವಿದ್ಯಾರಣ್ಯ ಸಭಾಂಗಣದಲ್ಲಿ ಜರುಗಿದ ಧಾರ್ಮಿಕ ಸಮಾರಂಭದ ನೇತೃತ್ವವನ್ನು ಮಹೇಶ್ ಭಟ್ ಜೋಶಿಯವರು ಮಹಾಸಂಕಲ್ಪ, ಜನಿವಾರ ಧಾರಣೆ, ನೂತನ ಉಪಕರ್ಮ ಹೋಮ ಮತ್ತಿತರ ಕಾರ್ಯಕ್ರಮಗಳನ್ನು ಸಾಂಗತವಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ, ಕಳೆದ 24 ವರ್ಷಗಳಿಂದ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ನೇತೃತ್ವದಲ್ಲಿ ಜನಿವಾರ ಧಾರಣೆ ಹಾಗೂ ನೂತನ ಉಪಕರಣವನ್ನು ನಡೆಸುತ್ತಾ ಬರಲಾಗಿದ್ದು, ಸೆಪ್ಟೆಂಬರ್ 4ರಂದು ಶೃಂಗೇರಿಯ ಉಭಯ ಜಗದ್ಗುರುಗಳ ಆದೇಶದ ಅನ್ವಯ ಶ್ರೀಮಠದಲ್ಲಿ ಹಾಗೂ ರಾಜ್ಯಾದ್ಯಂತ ಶಾಖಾ ಮಠಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲು ಆದೇಶಿಸಿದ್ದಾರೆ. ಜೊತೆಗೆ ಶ್ರಾವಣ ಸಂಭ್ರಮದ ಪ್ರಯುಕ್ತ ಪ್ರತಿ ಸೋಮವಾರ ಹಾಗೂ 4ನೇ ಸೋಮವಾರ ಶ್ರೀ ಚಂದ್ರಮೌಳೇಶ್ವರ ದೇವರಿಗೆ ತಿಲಕಾಷ್ಟ ಸಹಿತ ಬಿಲ್ವಾರ್ಚನೆ, ಭಸ್ಮಾರ್ಚನೆ, ಭಜನೆ ಮತ್ತಿತರ ಕಾರ್ಯಕ್ರಮಗಳು ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಆಚರಣೆಗಳಿಗೆ ತನ್ನದೇ ಆದ ಮಹತ್ವವಿದೆ. ಈ ಹಿಂದೆ ಗುರುಕುಲ ಪದ್ಧತಿಯಲ್ಲಿ ವೇದ ಉಪನಿಷತ್ತು ಕಲಿಯಲು ಉಪನಯನ ಅವಶ್ಯವಾಗಿದ್ದು, ವಿದ್ಯಾರ್ಥಿ ಬ್ರಹ್ಮಚಾರಿಯ ಪ್ರವೇಶಕ್ಕೆ ಜನಿವಾರ ಧರಿಸುವಿಕೆ ಅವಶ್ಯಕವಾಗಿದೆ ಎಂದು ಅದರ ಮಹತ್ವ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡೀಕರ್, ಬಾಲಚಂದ್ರರಾವ್, ಜಿತೇಂದ್ರ ಕುಲಕರ್ಣಿ, ಅನಿಲ್ ವೇಣುಗೋಪಾಲ್, ಪ್ರಕಾಶ್, ಜಗನ್ನಾಥ್ ಅಳವಂಡೀಕರ್, ಭೀಮಾಶಂಕರ್ ಹೊಸಳ್ಳಿ, ರಾಜು ಇತರರು ಪಾಲ್ಗೊಂಡಿದ್ದರು. ಗಂಗಾವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೂಲ ಹುಣ್ಣಿಮೆ ಉತ್ಸವವನ್ನು ಶ್ರವಣ ನಕ್ಷತ್ರ ಬಂದ ದಿವಸ ಗುರುಗಳ ಆದೇಶದಂತೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷವೂ ನಾವು ಕಳೆದ 23-24 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಮುಂದುವರಿತಾ ಇದೆ. ಈ ಸಲ ವಿಶೇಷವಾಗಿ ಸೆಪ್ಟೆಂಬರ್ 4ನೇ ತಾರೀಕಿಗೆ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಮಠದ ಗುರುಗಳ ಆದೇಶದಂತೆ ಆಚರಣೆ ಮಾಡಬೇಕೆಂದು ಉದ್ದೇಶಿಸಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಾಯ ನಮಗೆ ಅನುಕೂಲ. ದಯವಿಟ್ಟು 4ನೇ ಸೆಪ್ಟೆಂಬರ್ನಂದು ನಾವು ಶೃಂಗೇರಿ ಶಂಕರ ಮಠದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅತಿ ಅದ್ಧೂರಿಯಿಂದ ಆಚರಿಸ್ತಾ ಇದ್ದೀವಿ. ನೀವೆಲ್ಲ ಬಂದು ಪಾಲ್ಗೊಳ್ಳಿ. ಗುರುಗಳ ಆಶೀರ್ವಾದ ಮತ್ತು ಜಗನ್ಮಾತೆ ಶಾರದಾಂಬೆಯ ಪರಮಾಣುಗಳನ್ನು ನೀವು ಪಡೆಯಲಿಕ್ಕೆ ಎಲ್ಲರಿಗೂ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀ ಗುರುವೇ ನಮಃ. ಪ್ರತಿ ವರ್ಷದಂತೆ ನಾವು ಮಠ ನಿರ್ಮಾಣಕ್ಕಿಂತ ಮುಂಚೆದಲ್ಲಿ ಇಂಥ ದೇವಸ್ಥಾನದಲ್ಲಿ ಮಾಡ್ತಿದ್ವಿ. ಇವತ್ತಿಗೆ ಹೆಚ್ಚು ಕಡಿಮೆ 23 ವರ್ಷ ಮತ್ತು 24 ವರ್ಷ ನಾವು ಯಜ್ಞೋಪವೀತ ಧಾರಣ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದರಂಗ ಇವತ್ತು ನಮ್ಮ
ಶಂಕರ ಮಠೀಯ ಎಲ್ಲ ಭಕ್ತಾದಿಗಳು ಮತ್ತು ಮಠೀಯ ಎಲ್ಲ ನಮ್ಮ ಸಮಾಜದವರು ಇವತ್ತಿನ ಬಂದು ಈ ನೂತನ ಉತ್ಸರ್ಜನ ಉಪಕರ್ಮ ಕಾರ್ಯಕ್ರಮವನ್ನು ನಡೆಸಿದರು. ಇದರೊಳಗೆ ಏನಂತಂದರೆ ಋಷಿಗಳನ್ನು ಸ್ಮರಣ ಮಾಡಿಕೊಳ್ಳೋದು, ಅರುಂಧತಿ ಸಹಿತ ಕಶ್ಯಪಾದಿ ಸಪ್ತ ಋಷಿಗಳನ್ನು ಪೂಜೆ ಮಾಡಿ ಅವರು ನಮಗೆ ಮಂತ್ರದೃಷ್ಟಾರರು ಅಂತ ಹೇಳ್ತೀವಿ. ಋಷಿ ಅಂದರೆ ಮಂತ್ರವನ್ನು ರಿಸರ್ಚ್ ಮಾಡಿದಂಥವ್ರು. ಅಂಥವ್ರನ್ನ ನಾವು ಇವತ್ತು ನೆನೆಸ್ಕೊಂಡು ಅವ್ರ ಪೂಜೆಯನ್ನು ಮಾಡಿ ಅವ್ರಿಗೆ ತರ್ಪಣವನ್ನು ಕೊಟ್ಟು ಪಿತೃಗಳನ್ನು ಸ್ಮರಣೆ ಮಾಡಿ ಇವತ್ತಿನ ದಿವಸ ಯಜ್ಞೋಪವೀತವನ್ನು ಮತ್ತೆ ಹೊಸದಾಗಿ ಪ್ರತಿ ವರ್ಷವೂ ಒಮ್ಮೆ ನಾವು ಅದನ್ನು ಇದನ್ನು ಮಾಡಬೇಕಾಗ್ತದೆ. ಆ ಪ್ರಕಾರ ಇವತ್ತು ದಿವಸ ಮಾಡಿ ಎಲ್ಲರೂ ಅದನ್ನು ನೆರವೇರಿಸಿದರು. ಇದರಂತೆ ನಮ್ಮ ಸಮಾಜದೊಳಗೆ ಇಂಥವು ಧರ್ಮ ಕಾರ್ಯಗಳು ನಡೀತಾ ಇರಬೇಕು, ಯಾವಾಗಲೂ ಧರ್ಮದಲ್ಲೇ ಎಲ್ಲರೂ ಇರಬೇಕು ಅಂತೇಳಿ ನಾವು ಸಮಾಜದ ವತಿಯಿಂದ ಮತ್ತು ನಮ್ಮ ಮಠದ ವತಿಯಿಂದ ತಮ್ಮಲ್ಲೆಲ್ಲ ಕೇಳಬೇಕು.